ನಮಸ್ಕಾರ ಸರ್. ಈಗ ನಾವೇನು ಅಲ್ಲಿ ಹೆಲ್ಡಪ್ ಆಗಿದ್ವಿ 23ಕ್ಕೆ ಹೋಗಿ 28ಕ್ಕೆ ರಿಟರ್ನ್ ಟಿಕೆಟ್ ಇತ್ತು ನಮಗೆ. ಅದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಟ್ಟಿದ್ದಾರೆ ಎಲ್ಲ. ಇವಾಗ ಅದರ ಪ್ರಕಾರ ನಾವೆಲ್ಲ ಅಲ್ಲಿ ಹೆಲ್ಡಪ್ ಆದಾಗ ಅದೇ ನಮಗೆ ಫುಲ್ಲು ಆತಂಕ ಆಗಿ ದುಃಖ ಆಗಿ ನಮಗೆಲ್ಲ ಇದು ಆಡೋ ಟೈಮ್ನಲ್ಲಿ ಆಮೇಲೆ ಅಲ್ಲಿ ವಿಡಿಯೋ ತೆಗೆದು ಹಾಕಿದ ಮೇಲೆ ನಾಗೇಂದ್ರ ಸಾಹೇಬರು ನಮಗೆ ಇಮಿಡಿಯೇಟ್ ನಾಗೇಂದ್ರ ಸಾಹೇಬರು ಕಾಂಟ್ಯಾಕ್ಟ್ ನಲ್ಲಿ ಇದ್ರು. ದಿನಕ್ಕೆ 2-3 ಸತಿ ಫೋನ್ ಮಾಡ್ತಾ ಇದ್ರು ನಾಗೇಂದ್ರ ಸಾಹೇಬ್. ಫೋನ್ ಮಾಡ್ತಾ ಇದ್ರು, ನಮ್ ವಿಚಾರ ತಿಳ್ಕೊಂತಾ ಇದ್ರು. ನೀವು ಗಾಬರಿ ಬಿಡಬೇಡಿ, ನಾನು ಇದ್ದೀನಿ, ನಮ್ ಶಿಷ್ಯನ್ ಕಳಿಸ್ತೀನಿ ಅಂತ ಹೇಳ್ಬಿಟ್ಟು ನಮ್ಮ ಇವರು ಬ್ರದರ್ ಅವರು ನಮ್ಮ ಜೊತೆಗೆ ಬಂದು ಅವ್ರಿಗೆ ವಿಶೇಷವಾಗಿ ನಾವು ಧನ್ಯವಾದಗಳನ್ನ ಅರ್ಪಿಸಬೇಕು. ಜೊತೆಗೆ ಸಾಹೇಬರು ಅವ್ರು ಏನ್ ಮಾಡಿದಾರೆ ಅಂತಂದ್ರೆ, ಅವ್ರಿಗೆ ನೀವು ಒಂದು ATM ಕಾರ್ಡ್ ಕೊಟ್ಬಿಡಿ, ಅವರು ಏನ್ ಬೇಕಾದ್ರೂ ಖರ್ಚು ಮಾಡ್ಕೊಳ್ಳಿ ಅನ್ನೋ ಒಂದು ಅಂತ ಧಾರಾಳ ಮನಸ್ಸು ಇರುವಂತ ನಮ್ಮ ನಾಗೇಂದ್ರ ಸಾಹೇಬರು ನಾವು ನಮ್ಮ ಜನ್ಮದಲ್ಲಿ ಮರೆಯಕ್ ಆಗೋದಿಲ್ಲ. ನಾವು ಅಂದ್ರೆ ಮುಂಚೆಯಿಂದನೂ ನಮ್ಗೆ ಚೆನ್ನಾಗೆ ಎಲ್ಲ ಇತ್ತು. ನಾವು ಅವ್ರ ಹತ್ರ ಒಡನಾಟ ಚೆನ್ನಾಗಿದೆ ಮುಂಚೆಯಿಂದನೂ. ನಮ್ಮ ಯಾಳ್ಪಿ ಕಂಪನಿಗಳಂತನೂ ಜೊತೆಗೆ ಯಾವಾಗಲೂ ಹೋಗ್ತಿದ್ರು, ಅವ್ರ ಜೊತೆಗೆ ಎಲ್ಲಾ ಕೆಲಸಗಳು ಮಾಡ್ಕೊತಿದ್ರು. ಬಟ್ ಬಹಳ ಜನ ರಾಜಕಾರಣಿಗಳು ಏನಂದ್ರೆ ಬಾಯಲ್ಲಿ ಹೇಳ್ತಾರೆ, ಕರ್ತವ್ಯಕ್ಕೆ ಬಂದಾಗ ಸ್ವಲ್ಪ ಕಮ್ಮಿ ಆಗ್ತದೆ. ಆಮೇಲೆ ನಾಗೇಂದ್ರ ಸಾಹೇಬರು ಇವರೆಲ್ಲರೂ ಹೇಳ್ದಂಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಗೆ ಮಾತಾಡೋ ಟೈಮ್ನಲ್ಲಿ ನಮ್ಗೆ ಕಾನ್ಫರೆನ್ಸ್ ಅಲ್ಲಿ ಕಾಲ್ ಹಾಕ್ಬಿಟ್ಟು ಎಲ್ಲರಿಗೆ ಧೈರ್ಯ ತಿಳಿಸಿ ನಾನು CM ಜೊತೆಗೆ ಇದ್ದೀನಿ. CM ಕೂಡ ಪಾಪ ನಮ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಏನು ನಮ್ಮ ಸಿದ್ದರಾಮಯ್ಯ ಸಾಹೇಬರು ಇದ್ದಾರಲ್ಲ, ಅವರು ನಮಗೂ ಎಲ್ಲರಿಗೆ ಒಂದು ಶಾಂತನ ಹೇಳಿ, ನೀವು ಗಾಬರಿ ಪಡೋದು ಬೇಕಾ, ನಿಮ್ಮ ಶಾಸಕರಿದ್ದಾರೆ, ನಾವಿದ್ದೀವಿ, ನಿಮ್ಗೆಲ್ಲ ನಮ್ಗೆ ಸುರಕ್ಷಿತವಾಗಿ ಬೆಂಗಳೂರಿಗೆ ಕರ್ಸ್ಕೊಂತೀವಿ ಅಂತ ಹೇಳಿದ ಪ್ರಕಾರ ಅವರು ಅದಕ್ಕಿಂತ ಹೆಚ್ಚಿನವಾಗಿ ಶ್ರಮ ವಹಿಸಿ ನಮ್ಮನ್ನ ಇಲ್ಲಿ ಇವತ್ತು ಕರ್ಸ್ಕೊಂಡು ಬಂದು ನಮ್ಮನ್ನ ಅದ್ರ ಜೊತೆಗೆ ಈ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಬಂದು ನಮ್ಮಲ್ಲಿ ರಿಸೀವ್ ಮಾಡಿದಾರಲ್ಲ, ಇದು ತುಂಬಾ ಗುಣ ಅಂತೇಳಿ ನಾನು ಹೇಳ್ತೀನಿ. ಯಾಕಂದ್ರೆ ನಾವು ಹೋಗಿ ಅವ್ರನ್ನ ಕಾಣ್ಬೇಕಾಗಿತ್ತು, ಸರ್ ಹಿಂಗ ನೀವು ಒಳ್ಳೆ ಕೆಲಸ ಮಾಡಿದಿರಿ ಅಂತ. ಆದ್ರೆ ಅವ್ರ ಟೀಮ್ನವರೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಕ್ಕಂಥ ಇಲ್ಲಿ ಇರೋರು ಎಲ್ಲರೂ ನಮಗೆ ರಿಸೀವ್ ಮಾಡಕ್ ಬಂದಿದ್ದಾರಲ್ಲ, ನಾವು ಯಾವ ತರ ಧನ್ಯವಾದಗಳು ಹೇಳ್ಬೇಕು ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ನಮ್ಮ ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ, ನಮ್ಗೆ ಸಪೋರ್ಟ್ ಮಾಡ್ತಕ್ಕಂಥ ಎಲ್ಲರಿಗೂ ಧನ್ಯವಾದಗಳು ತಿಳಿಸಿ. ಕನ್ನಡ ಅಲ್ಲಿ ದುಬೈನಲ್ಲಿ ಕನ್ನಡ ಸಂಘ ತುಂಬಾ ಜೋರಾಗಿದೆ. ಅವರೆಲ್ಲರೂ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅವ್ರ ಜೊತೆಗೇನು ಇದ್ವಿ, ಅದ್ರ ಬಗ್ಗೆ ಈಗಾಗಲೇ ವಿವರಣೆ ಕೊಟ್ಟಿದ್ದಾರೆ, ಅದಕ್ಕೆ ಅದನ್ನ ನಾನು ಹೇಳಕ್ ಹೋಗ್ಲಿಲ್ಲ. ಆಮೇಲೆ ಇನ್ನೊಬ್ಬರು ಮಂಜುಳಾ ಅಂತೇಳಿ ಒಬ್ಬ ಟಿವಿ ಇರೋರು, ಅವರು ಒಂದ್ ದಿವಸದ್ದು ಬ್ರೇಕ್ಫಾಸ್ಟ್ ಇದ್ದು ಅಮೌಂಟ್ ಎಲ್ಲ ಅವ್ರು ಪೇ ಮಾಡಿದ್ದಾರೆ. ಮತ್ತೆ ಇನ್ನೊಂದ್ ದಿವಸ ನಮ್ಮ ಕೋಟ್ರೇಟಿ ಮಾಡಿದ್ದಾರೆ. ಯಾಕಂದ್ರೆ ಒಬ್ಬರಿಗೆ ಬೇಡ ಈ ತರ ಎಲ್ಲ ಇರೋದ್ರಿಂದ ಎಸ್ ಸರ್, ಈ ತರ ಆಗಿರೋದ್ರಿಂದ ನಾವು ನಮ್ಗೆ ಮಾತಾಡಕ್ಕೆ ಮಾತುಗಳೇ ಬರ್ತಾ ಇಲ್ಲ. ಯಾಕಂದ್ರೆ ಈ ಸಂತೋಷದಲ್ಲಿ ನಮ್ಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆದ್ರೂ ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನು ತಿಳಿಸಿ ನಾನು 2 ಮಾತನ್ನು ಮುಗಿಸ್ತೀನಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.